ಹಾಗಿದ್ರೆ ಸಿ ಟಿ ರವಿ ಸಿಕ್ಕಿಬಿದ್ರಾ ಅನ್ನುವಂಥ ಒಂದು ಅನುಮಾನಗಳು ಭಾಳ ದಟ್ಟವಾಗ್ತಾ ಇದೆ. ಅಧಿವೇಶನದ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ನಿಂದನೆ ಮಾಡಿದ್ರು ಅಂತೇಳಿ ಏನಾಗಿತ್ತು ನಿಮ್ಗೆ ಗೊತ್ತಿದೆ. ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ಏನಿರುತ್ತೆ ಅಂತಂದರೆ, ನೀವು ಪದೇ ಪದೇ ಅಂಬೇಡ್ಕರ್ 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 ಇದೊಂದು ಗೀಳಾಗಿದೆ ಅಂತ ಇಂಡಿ ಒಕ್ಕೂಟಕ್ಕೆ ಹೇಳ್ತಾರೆ. ಆದರೆ ವಿಚಾರ ಏನಪ್ಪ ಆಗುತ್ತೆ ಅಂತಂದರೆ, ಅದರ ನಂತರ ನಾನು ಮಾತಾಡಿದ್ದೆ, ನನಗೆ ಗೊತ್ತಿದೆ ನೀವು ಏನು ಮಾಡ್ತೀರಿ ಅಂತ, ನಿಜವಾಗಿ ನಿಮಗೆ ಪ್ರೀತಿ ಇಲ್ಲ ಗೌರವ ಇಲ್ಲ ಅಂತ ಹೇಳೋಕ್ಕೋದ್ರು ಅಂತ ಬಿ ಜೆ ಪಿ, ಇಲ್ಲ ನೀವು ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ರಿ, ಗೀಳಾಗಿದೆ ಅನ್ನುವಂಥ ರೀತಿಯಲ್ಲಿ ಅವಮಾನಿಸಿದ್ರಿ, ಮೊದಲಿಂದ ಅದೇ ಮಾಡಿದ್ದು ಬಿ ಜೆ ಪಿ ಅಂತೇಳಿ ಕಾಂಗ್ರೆಸ್ ಅಥವಾ ಇಂಡಿ ಕೂಟ. ಇದಕ್ಕೆ ಸರಿಯಾಗಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇತ್ತು. ವಿಧಾನ ಪರಿಷತ್ನಲ್ಲಿದ್ದರು ಮಂತ್ರಿಗಳು, ವಿಧಾನ ಪರಿಷತ್ನಲ್ಲಿದ್ದರು ಮತ್ತು ಸಿ ಟಿ ರವಿ ಹೆಂಗೂ ವಿಧಾನ ಪರಿಷತ್ ಸದಸ್ಯ, ಅವರು ವಿಧಾನಸಭೆಗೆ ಬರೋಕ್ಕಾಗಲ್ಲ. ರಾಹುಲ್ ಗಾಂಧಿ ಬಗ್ಗೆ, ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು, ಕೊಲೆ, ಹಿಂಗೆಲ್ಲ ಬಂತು. ಕೊಲೆ ಮತ್ತು ಇವರು ಕೊಲೆಗಾರ, ಯಾಕಂದರೆ ಎರಡು ಆಕ್ಸಿಡೆಂಟ್ ಆಗಿತ್ತಲ್ಲ, 2 ಜನ ಜೀವ ಹೋಗಿತ್ತು. ಆ ಟೈಮಲ್ಲಿ ಫ್ರಸ್ಟ್ರೇಟು ಅದು ಫ್ರಸ್ಟ್ರೇಟು ಅಂತ ಹೇಳಿದ್ದಲ್ಲ, ಬೇರೆ ಹೇಳಿದ್ದು, ಹೆಣ್ಣು ಮಕ್ಕಳನ್ನು ಭಾಳ ಹೀನಾಮಾನವಾಗಿ ಅವಮಾನಿಸಿದ್ದು ಅಂತ ಹೇಳಿ. ಆ ನಂತರ ಏನಾಯಿತು, ಅದನ್ನು ಸಭಾಪತಿಗಳು ಮಾಡಿದರು. ಸಭಾಪತಿಗಳು ಹೇಳಿದರು ನನ್ನ ಮುಂದೆ ಇದಾಗಲಿಲ್ಲ. ಆನಂತರ ಸಿ ಐ ಡಿಗೆ ಹೋಯ್ತು. ಸಿ ಐ ಡಿ ಎಲ್ಲ ವಿಡಿಯೋಗಳನ್ನು ತಂತು. ನಾನು ಬೆಳಿಗ್ಗೆ ಕೂಡ ಹೇಳಿದೆ, ಆಫ್ ದ ರೆಕಾರ್ಡ್ ಈಗ ಸಭಾಪತಿಗಳು ಎದ್ದೋದ್ರು, ಆ ನಂತರ ಮಾತಾಡಿದ್ದು ಅದು ಕೂಡ ಅಪರಾಧ ಆಗುತ್ತಲ್ವಾ. ಹಾಗಾಗಿ ಈಗ ಸಿ ಐ ಡಿ ತನಿಖೆಯಲ್ಲಿ 4 ಗಂಟೆಗಳ ಇಡೀ ರೆಕಾರ್ಡನ್ನು ನೋಡಿದಾಗ, ಎಸ್, ಪರಿಷತ್ ಸದಸ್ಯ ಸಿ ಟಿ ರವಿ ಅವ್ಯಾಚ್ಯವಾಗಿ ನಿಂದಿಸಿರೋದು ಸತ್ಯ ಅಂತ ಹೊರಬರ್ತಾ ಇದೆಯಂತೆ. ಹಾಗಂತ ಯಾರು ಖಾಸಗಿ ವಾಹಿನಿ ವಿಡಿಯೋ ಒಪ್ಪಲ್ಲ ಅಂತ ಸಭಾಪತಿಗಳು ಹೇಳಿದರು. ಖಾಸಗಿ ಅಂದರೆ ಈಗ ನಮ್ಮ ಚಾನಲ್ ಇದೆ, ರಿಪಬ್ಲಿಕನ್ ಇದೆ, ಬೇರೆ ಚಾನಲ್ಗಳಿದೆ, ಸರ್ಕಾರದ ಚಾನಲ್ ಇದೆ. ಸರ್ಕಾರದ ಚಾನಲ್ ಮಾತ್ರ ನಮಗೆ ಪ್ಲೇ ಮಾಡೋದಕ್ಕೆ ಅವಕಾಶ ಸಿಗೋದು. ಯಾಕಂದರೆ ನಾವು ಖಾಸಗಿ ಚಾನಲ್ಗಳು ಅವರ ಕೆಲವು ಸೆಕ್ಸ್ ವಿಡಿಯೋ ನೋಡೋದು ಇದನ್ನೆಲ್ಲ ಪ್ರಸಾರ ಮಾಡಿದ್ವಲ್ವಾ. ಆ ನಂತರ ಅವರು ನಮ್ಮನ್ನು ಭಾಳ ನಮ್ಮ ಬಂಡವಾಳ ಬಯಲಾಗೋದು ಬೇಡ ಅಂತೇಳಿ ನಮ್ಮನ್ನು ದೂರದಲ್ಲಿಟ್ಟು ಬಗೆದು ವಿಡಿಯೋ ಹುಡುಕಿದ ಸಿ ಐ ಡಿ ಟೀಮ್ಗೆ ಸಿಕ್ಕಿದ್ದಂತೆ ಸರ್ಕಾರಿ ಟಿ ವಿಯ ವಿಡಿಯೋ. 4 ಗಂಟೆಯ ವಿಡಿಯೋವನ್ನು ಪರಿಶೀಲನೆ ಮಾಡಿದರು ಸಿ ಐ ಡಿ. 7 ಬಾರಿ ಅವ್ಯಾಚ್ಯವಾಗಿ ಡ್ಯಾಶ್ ನಿಂದಿಸಿರೋದು ತಿಳಿದು ಬಂದಿದೆ. ಸಿ ಟಿ ರವಿ ಒಮ್ಮೆ ಅವ್ಯಾಚ್ಯ ಶಬ್ದ ಬಳಸಿದ್ದು ಕಂಡು ಬಂದಿದೆ. ಒಟ್ಟು 7 ಬಾರಿ ವಿಡಿಯೋ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನೆಯಾಗಿದೆ. ಅತ್ತ ಸಾಕ್ಷಿ ಹೇಳಲು ಸಿದ್ಧರಾಗಿದ್ದಾರೆ 2 MLCಗಳು. ಉಮಾಶ್ರೀ ನಾಗರಾಜ್ ಯಾದವ್ರಿಂದ ಸಿ ಐ ಡಿಗೆ ಮಾಹಿತಿ, ಜೊತೆಗೆ ಕೋರ್ಟ್ ಕೂಡ ವಾಪಸ್ ಸ್ಯಾಂಪಲ್ ಕೊಡಿ ಅಂತ ಹೇಳಿದೆ. ಈ ಹಿಂದೆ ಸ್ಯಾಂಪಲ್ ಕೊಡಿ ಅಂತ ಹೇಳುವಾಗ ಅವರು ಕೊಡೋಕ್ಕೆ ಹೋಗಲಿಲ್ಲ. ಈಗ ಕೋರ್ಟ್ ಹೇಳಿದೆ ನೀವು ವಾಯ್ಸ್ ಸ್ಯಾಂಪಲ್ ಕೊಡಬೇಕು. ಒಂದು ವೇಳೆ ಇದು ನಿಜ ಅಂತ ಆದರೆ ಖಂಡಿತವಾಗಲೂ ಸಿ ಟಿ ರವಿಗೆ ಶಿಕ್ಷೆ ಆಗೋದು ಖಂಡಿತ. ಆದರೆ ಇದನ್ನು ಬಹಳ ಸುಲಭವಾಗಿ ನಿಮಗೆ ಮುಗಿಸ್ಬೋದಾಗಿತ್ತು. ಅದನ್ನು ರಾದ್ದಾಂತ ಮಾಡಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಆ್ಯಂಡ್ ಟೀಮ್, ಅದನ್ನು ರಾದ್ದಾಂತ ಮಾಡಿದ್ದು ಕಡಿಮೆ ಅಲ್ಲ. ಹಾಗಂತ ಸಿ ಟಿ ರವಿ ಹೇಳಿದ್ದು ಸರಿ ಅಂತ ನಾನು ಒಪ್ಕೊಳ್ತಾ ಇರುವಂಥದ್ದಲ್ಲ, ಅದನ್ನು ಖಂಡಿತವಾಗಿ ಖಂಡಿಸ್ತಾ ಇದ್ದೀನಿ. ನಂಬರ್ 1. ಎರಡನೇದಾಗಿ ಸಿ ಟಿ ರವಿ ಕೂಡ ಮುಂಡಾಸ್ ಕಟ್ಕೊಂಡು ಅದನ್ನು ಮಾಡಿದಂಥ, ಅದರಿಂದ ಒಂದು ಕ್ಷುಲ್ಲಕ ಲಾಭ ಪಡೆಯುವಂಥ ವಿಫಲ ಯತ್ನ ಮಾಡಿದ್ದು ಕೂಡ ಸುಳ್ಳಲ್ಲ. ನೀವಿಬ್ಬರೂ ಕೂಡ ಕಳ್ಳಾಟವೇ ಆಡಿದ್ದು. ಆದರೆ ಯಾವತ್ತೂ ನೆನಪು ಮಾಡಿಲ್ಲ ನೀವು. ಎಷ್ಟೋ ತಾಯಂದಿರ ಮರ್ಯಾದೆ ಹೋಗ್ತಾ ಇದೆ ಇಂಥ ಹೇಳಿಕೆಗಳಿಂದ. ಅಂಥವ್ರಿಗೆ ನ್ಯಾಯ ಯಾವಾಗ ದೊರಕಿಸ್ಕೊಡ್ತೀರಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಹೇಳಿದಂಥ ಹೇಳಿಕೆ ಅಕ್ಷರಶಃ ಖಂಡನೀಯ. ಸಿ ಟಿ ರವಿ ಅವರು ಆ ಸಂದರ್ಭದಲ್ಲಿ ಸಿ ಟಿ ರವಿ ಅವರ ಮೇಲೆ ಬಂದ್ರಲ್ಲ ನೀವು, ಕೆಲವರೆಲ್ಲ ಪುಂಡ್ರೆಲ್ಲ ಸೇರಿಕೊಂಡು ಆಗ ಬೈದ್ರಲ್ಲ ಸಿ ಟಿ ರವಿ ಅವರಿಗೆ, ಅಮ್ಮ ಅಕ್ಕ. ಅದು ಯಾವ ತಾಯಂದ್ರಿಗೆ ಬೈದಿದ್ದು? ಹಾಗಿದ್ರೆ ಸಿ ಟಿ ರವಿ ಸಿಕ್ಕಿಬಿದ್ರಾ ಅನ್ನುವಂಥ ಒಂದು ಅನುಮಾನಗಳು ಭಾಳ ದಟ್ಟವಾಗ್ತಾ ಇದೆ. ಅಧಿವೇಶನದ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ನಿಂದನೆ ಮಾಡಿದ್ರು ಅಂತೇಳಿ ಏನಾಗಿತ್ತು ನಿಮ್ಗೆ ಗೊತ್ತಿದೆ. ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ಏನಿರುತ್ತೆ ಅಂತಂದರೆ, ನೀವು ಪದೇ ಪದೇ ಅಂಬೇಡ್ಕರ್ 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 ಇದೊಂದು ಗೀಳಾಗಿದೆ ಅಂತ ಇಂಡಿ ಒಕ್ಕೂಟಕ್ಕೆ ಹೇಳ್ತಾರೆ. ಆದರೆ ವಿಚಾರ ಏನಪ್ಪ ಆಗುತ್ತೆ ಅಂತಂದರೆ, ಅದರ ನಂತರ ನಾನು ಮಾತಾಡಿದ್ದೆ, ನನಗೆ ಗೊತ್ತಿದೆ ನೀವು ಏನು ಮಾಡ್ತೀರಿ ಅಂತ, ನಿಜವಾಗಿ ನಿಮಗೆ ಪ್ರೀತಿ ಇಲ್ಲ ಗೌರವ ಇಲ್ಲ ಅಂತ ಹೇಳೋಕ್ಕೋದ್ರು ಅಂತ ಬಿ ಜೆ ಪಿ, ಇಲ್ಲ ನೀವು ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ರಿ, ಗೀಳಾಗಿದೆ ಅನ್ನುವಂಥ ರೀತಿಯಲ್ಲಿ ಅವಮಾನಿಸಿದ್ರಿ, ಮೊದಲಿಂದ ಅದೇ ಮಾಡಿದ್ದು ಬಿ ಜೆ ಪಿ ಅಂತೇಳಿ ಕಾಂಗ್ರೆಸ್ ಅಥವಾ ಇಂಡಿ ಕೂಟ.
ಇದಕ್ಕೆ ಸರಿಯಾಗಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇತ್ತು. ವಿಧಾನ ಪರಿಷತ್ನಲ್ಲಿದ್ದರು, ಮಂತ್ರಿಗಳು ವಿಧಾನ ಪರಿಷತ್ನಲ್ಲಿದ್ದರು ಮತ್ತು ಸಿ ಟಿ ರವಿ ಹೆಂಗೂ ವಿಧಾನ ಪರಿಷತ್ ಸದಸ್ಯ, ಅವರು ವಿಧಾನಸಭೆಗೆ ಬರೋಕ್ಕಾಗಲ್ಲ. ರಾಹುಲ್ ಗಾಂಧಿ ಬಗ್ಗೆ, ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು, ಕೊಲೆ ಹಿಂಗೆಲ್ಲ ಬಂತು. ಕೊಲೆ ಮತ್ತು ಇವರು ಕೊಲೆಗಾರ, ಯಾಕಂದರೆ 2 ಆಕ್ಸಿಡೆಂಟ್ ಆಗಿತ್ತಲ್ಲ, 2 ಜನ ಜೀವ ಹೋಗಿತ್ತು. ಆ ಟೈಮಲ್ಲಿ ಫ್ರಸ್ಟ್ರೇಟು ಅದು ಫ್ರಸ್ಟ್ರೇಟು ಅಂತ ಹೇಳಿದ್ದಲ್ಲ, ಬೇರೆ ಹೇಳಿದ್ದು, ಹೆಣ್ಣು ಮಕ್ಕಳನ್ನು ಭಾಳ ಹೀನಾಮಾನವಾಗಿ ಅವಮಾನಿಸಿದ್ದು ಅಂತ ಹೇಳಿ. ಆನಂತರ ಏನಾಯಿತು, ಅದನ್ನು ಸಭಾಪತಿಗಳು ಮಾಡಿದರು. ಸಭಾಪತಿಗಳು ಹೇಳಿದರು ನನ್ನ ಮುಂದೆ ಇದಾಗಲಿಲ್ಲ. ಆನಂತರ ಸಿ ಐ ಡಿಗೆ ಹೋಯ್ತು. ಸಿ ಐ ಡಿ ಎಲ್ಲ ವಿಡಿಯೋಗಳನ್ನು ತಂತು. ನಾನು ಬೆಳಿಗ್ಗೆ ಕೂಡ ಹೇಳಿದೆ, ಆಫ್ ದ ರೆಕಾರ್ಡ್ ಈಗ ಸಭಾಪತಿಗಳು ಎದ್ದೋದ್ರು, ಆನಂತರ ಮಾತಾಡಿದ್ದು ಅದು ಕೂಡ ಅಪರಾಧ ಆಗುತ್ತಲ್ವಾ. ಹಾಗಾಗಿ ಈಗ ಸಿ ಐ ಡಿ ತನಿಖೆಯಲ್ಲಿ 4 ಗಂಟೆಗಳ ಇಡೀ ರೆಕಾರ್ಡನ್ನು ನೋಡಿದಾಗ ಎಸ್, ಪರಿಷತ್ ಸದಸ್ಯ ಸಿ ಟಿ ರವಿ ಅವ್ಯಾಚ್ಯವಾಗಿ ನಿಂದಿಸಿರೋದು ಸತ್ಯ ಅಂತ ಹೊರಬರ್ತಾ ಇದೆಯಂತೆ. ಹಾಗಂತ ಯಾರು ಖಾಸಗಿ ವಾಹಿನಿ ವಿಡಿಯೋ ಒಪ್ಪಲ್ಲ ಅಂತ ಸಭಾಪತಿಗಳು ಹೇಳಿದರು. ಖಾಸಗಿ ಅಂದರೆ ಈಗ ನಮ್ಮ ಚಾನಲ್ ಇದೆ, ರಿಪಬ್ಲಿಕನ್ ಇದೆ, ಬೇರೆ ಚಾನಲ್ಗಳಿದೆ, ಸರ್ಕಾರದ ಚಾನಲ್ ಇದೆ. ಸರ್ಕಾರದ ಚಾನಲ್ ಮಾತ್ರ ನಮಗೆ ಪ್ಲೇ ಮಾಡೋದಕ್ಕೆ ಅವಕಾಶ ಸಿಗೋದು. ಯಾಕಂದರೆ ನಾವು ಖಾಸಗಿ ಚಾನಲ್ಗಳು ಅವರ ಕೆಲವು ಸೆಕ್ಸ್ ವಿಡಿಯೋ ನೋಡೋದು ಇದನ್ನೆಲ್ಲ ಪ್ರಸಾರ ಮಾಡಿದ್ವಲ್ವಾ. ಆನಂತರ ಅವರು ನಮ್ಮನ್ನು ಭಾಳ ನಮ್ಮ ಬಂಡವಾಳ ಬಯಲಾಗೋದು ಬೇಡ ಅಂತೇಳಿ ನಮ್ಮನ್ನು ದೂರದಲ್ಲಿಟ್ಟು ಬಗೆದು ವಿಡಿಯೋ ಹುಡುಕಿದ ಸಿ ಐ ಡಿ ಟೀಮ್ಗೆ ಸಿಕ್ಕಿದ್ದಂತೆ ಸರ್ಕಾರಿ ಟಿವಿಯ ವಿಡಿಯೋ. 4 ಗಂಟೆಯ ವಿಡಿಯೋವನ್ನು ಪರಿಶೀಲನೆ ಮಾಡಿದರು ಸಿ ಐ ಡಿ. 7 ಬಾರಿ ಅವ್ಯಾಚ್ಯವಾಗಿ ಡ್ಯಾಶ್ ನಿಂದಿಸಿರೋದು ತಿಳಿದು ಬಂದಿದೆ. ಸಿ ಟಿ ರವಿ ಒಮ್ಮೆ ಅವ್ಯಾಚ್ಯ ಶಬ್ದ ಬಳಸಿದ್ದು ಕಂಡು ಬಂದಿದೆ. ಒಟ್ಟು 7 ಬಾರಿ ವಿಡಿಯೋ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನೆಯಾಗಿದೆ. ಅತ್ತ ಸಾಕ್ಷಿ ಹೇಳಲು ಸಿದ್ಧರಾಗಿದ್ದಾರೆ 2 MLCಗಳು. ಉಮಾಶ್ರೀ ನಾಗರಾಜ್ ಯಾದವ್ರಿಂದ ಸಿ ಐ ಡಿಗೆ ಮಾಹಿತಿ, ಜೊತೆಗೆ ಕೋರ್ಟ್ ಕೂಡ ವಾಪಸ್ ಸ್ಯಾಂಪಲ್ ಕೊಡಿ ಅಂತ ಹೇಳಿದೆ. ಈ ಹಿಂದೆ ಸ್ಯಾಂಪಲ್ ಕೊಡಿ ಅಂತ ಹೇಳುವಾಗ ಅವರು ಕೊಡೋಕ್ಕೆ ಹೋಗಲಿಲ್ಲ. ಈಗ ಕೋರ್ಟ್ ಹೇಳಿದೆ ನೀವು ವಾಯ್ಸ್ ಸ್ಯಾಂಪಲ್ ಕೊಡಬೇಕು. ಒಂದು ವೇಳೆ ಇದು ನಿಜ ಅಂತ ಆದರೆ ಖಂಡಿತವಾಗಲೂ ಸಿ ಟಿ ರವಿಗೆ ಶಿಕ್ಷೆ ಆಗೋದು ಖಂಡಿತ. ಆದರೆ ಇದನ್ನು ಬಹಳ ಸುಲಭವಾಗಿ ನಿಮಗೆ ಮುಗಿಸ್ಬೋದಾಗಿತ್ತು. ಅದನ್ನು ರಾದ್ದಾಂತ ಮಾಡಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಆ್ಯಂಡ್ ಟೀಮ್, ಅದನ್ನು ರಾದ್ದಾಂತ ಮಾಡಿದ್ದು ಕಡಿಮೆ ಅಲ್ಲ. ಹಾಗಂತ ಸಿ ಟಿ ರವಿ ಹೇಳಿದ್ದು ಸರಿ ಅಂತ ನಾನು ಒಪ್ಕೊಳ್ತಾ ಇರುವಂಥದ್ದಲ್ಲ. ಅದನ್ನು ಖಂಡಿತವಾಗಿ ಖಂಡಿಸ್ತಾ ಇದ್ದೀನಿ. ನಂಬರ್ 1. ಎರಡನೇದಾಗಿ ಸಿ ಟಿ ರವಿ ಕೂಡ ಮುಂಡಾಸ್ ಕಟ್ಕೊಂಡು ಅದನ್ನು ಮಾಡಿದಂಥ, ಅದರಿಂದ ಒಂದು ಕ್ಷುಲ್ಲಕ ಲಾಭ ಪಡೆಯುವಂಥ ವಿಫಲ ಯತ್ನ ಮಾಡಿದ್ದು ಕೂಡ ಸುಳ್ಳಲ್ಲ. ನೀವಿಬ್ಬರೂ ಕೂಡ ಕಳ್ಳಾಟವೇ ಆಡಿದ್ದು. ಆದರೆ ಯಾವತ್ತೂ ನೆನಪು ಮಾಡಿಲ್ಲ ನೀವು. ಎಷ್ಟೋ ತಾಯಂದಿರ ಮರ್ಯಾದೆ ಹೋಗ್ತಾ ಇದೆ ಇಂಥ ಹೇಳಿಕೆಗಳಿಂದ. ಅಂಥವ್ರಿಗೆ ನ್ಯಾಯ ಯಾವಾಗ ದೊರಕಿಸ್ಕೊಡ್ತೀರಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಹೇಳಿದಂಥ ಹೇಳಿಕೆ ಅಕ್ಷರಶಃ ಖಂಡನೀಯ ಸಿ ಟಿ ರವಿ ಅವರು. ಆ ಸಂದರ್ಭದಲ್ಲಿ ಸಿ ಟಿ ರವಿ ಅವರ ಮೇಲೆ ಬಂದ್ರಲ್ಲ ನೀವು, ಕೆಲವರೆಲ್ಲ ಪುಂಡ್ರೆಲ್ಲ ಸೇರಿಕೊಂಡು ಆಗ ಬೈದ್ರಲ್ಲ ಸಿ ಟಿ ರವಿ ಅವರಿಗೆ, ಅಮ್ಮ ಅಕ್ಕ. ಅದು ಯಾವ ತಾಯಂದ್ರಿಗೆ ಬೈದಿದ್ದು? ಸಂಕಷ್ಟ ಅಂತೂ ಎದುರಾಗಿದೆ.